ಸಮಾಧಾನ ಮಾಡ್ಕೊಮ್ಮ. ಕರ್ಕೊಂಡು ಹೋಗ್ತೀನಿ ಕಣೆ, ಕರ್ಕೊಂಡು ಹೋಗ್ತೀವಿ ಕಣೆ, ಕರ್ಕೊಂಡು ಹೋಗ್ತೀವಮ್ಮ. ನೀನು ಸಮಾಧಾನ ಮಾಡ್ಕೊಳ್ಳ. ಇವ್ರನ್ನ ಬಿಡ್ಸೋವರೆಗೂ ನಂಗೆ ಸಮಾಧಾನ ಇಲ್ಲ. ನನ್ನ ಜಡ್ಜ್ ಹತ್ರ ಕರ್ಕೊಂಡು ಹೋಗ್ತೀವಿ ಸಾವಿತ್ರಿ. ನಿನ್ನ ಕರ್ಕೊಂಡು ಹೋಗೋಕೆ ನಾವು ಬಂದಿರೋದು. ಅಲ್ಲಿ ಅಣ್ಣನ್ ಬಿಡ್ಸೋಕೆ ಅರ್ಜಿ ಹಾಕಿದೀವಿ ಜಾಮೀನ್ಗೆ. ಅಲ್ಲಿ ನಮ್ಮ ಸೀನಿಯರ್ ಕೇಸ್ ನಡೆಸ್ತಾ ಇದ್ದಾರೆ. ನೋಡಿ ಹೋಗೋಣ. ಮೊದಲು ಸ್ವಲ್ಪ ನೀರು ಕುಡಿಯ. ನೀನು ನಡಿಯಮ್ಮ. ಯೋಚನೆ ಮಾಡ್ಬೇಡ ಕಣೆ. ಶ್ರೀ ನರಸಿಂಹರಾವ್ ಅವರ ವಿರುದ್ಧ ದಾಖಲಾಗಿರುವ ಮೊಕದ್ದಮೆಯ ವಿಚಾರಣೆಯನ್ನು ನಾಳೆಗೆ ಮುಂದೂಡಲಾಗಿದೆ. ಅವರ ಜಾಮೀನು ಅರ್ಜಿಯನ್ನ ಪರಿಶೀಲಿಸಲಾಗಿದೆ. ಆದರೆ ಅದನ್ನ ಮಾನ್ಯ ಮಾಡಲಾಗುವುದಿಲ್ಲ. ಆರೋಪಿ ಈ ದಿನಾಂಕದಿಂದ 7 ದಿನದವರೆಗೆ ನ್ಯಾಯಾಂಗ ಬಂಧನದಲ್ಲಿ ಇಡತಕ್ಕದ್ದು. ಜಾಮೀನು ಅರ್ಜಿಯ ಪುನರ್ ಪರಿಶೀಲನೆ ನಾಳೆಯ ವಿಚಾರಣೆಯವರೆಗೂ ತಡೆ ಹಿಡಿಯಲಾಗಿದೆ. ಪ್ರೆಸ್ ನೋಡಿದ್ದಾರೆ, ಪಾರ್ಟಿ ವರ್ಕರ್ಸ್ ಇದ್ದಾರೆ. ಹುಚ್ಚುಚ್ಚಾಗಿ ಆಡಬೇಡ ಸಾವಿತ್ರಿ. ನಾನು ಹೇಳಿದ್ರೆ ಅವ್ರು ಒಳಗಡೆ ನಾಡಿ ನಾ ಹೇಳ್ತೀನಿ. ನಿಮ್ಮ ಹೆಂಡತಿ ಮೇಲೆ ಹಲ್ಲೆ ಮಾಡಿದ್ ನಿಜನಾ ಸರ್? ಸರ್, ಮಂತ್ರಿಗಳಾಗಿ ನೀವೇ ಈ ತರ ತಪ್ಪು ಮಾಡಿದ್ರೆ ಸರಿನಾ ಸರ್? ಆನ್ಸರ್ ಮಾಡಿ ಸರ್. ಆನ್ಸರ್ ಮಾಡಿ. ಹಲೋ. ಹೌದು ಸರ್, ನಾನೇ ಫೋನ್ ಮಾಡಿದ್ದು ಸರ್. ದಯವಿಟ್ಟು ಒಂದು 10 ನಿಮಿಷ ಮಾತಾಡೋಕೆ ಅವಕಾಶ ಮಾಡಿಕೊಡಿ ಸರ್ ನಮ್ಮ ಅಣ್ಣನ ಹತ್ರ. ಗೊತ್ತು ಸರ್, ಪಬ್ಲಿಕ್ ಎಲ್ಲ ಜೈಲ್ ಹತ್ರನೇ ಇದ್ದಾರೆ, ಮೀಡಿಯಾದವ್ರು ಇರ್ತಾರೆ ಅಂತ. ಮಿನಿಸ್ಟರ್ ಅರೆಸ್ಟ್ ಆಗಿರೋದಲ್ವಾ, ಆದರೂ ನಾವು ಮಾತಾಡೋಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಏನಂದ್ರಣ್ಣ, ನಾವು ಭೇಟಿ ಆಗ್ಬೋದು ಅಂದ್ರ? ಇಲ್ಲ, ಪರ್ಮಿಷನ್ ಕೊಡಕ್ಕಾಗಲ್ಲ ಅಂದ್ಬಿಟ್ರು. ಅಲ್ಲಪ್ಪ, ಮನೆಯವ್ರಿಗೆ ಅವಕಾಶ ಕೊಡ್ತಾ ಇದ್ರೆ ಹೇಗಪ್ಪ? ನಾವ್ ಅವ್ರ ನೋಡಿ ಒಂದೆರಡು ಮಾತಾದ್ರೂ ಆಡ್ಬೋದಲ್ವಾ? ಮನೆಯವರೇ ತಾನೇ ಕಂಪ್ಲೇಂಟ್ ಕೊಟ್ಟಿರೋದು, ಮನೆಯವರಿಂದ ತಾನೇ ಜೈಲಲ್ಲಿ ಇರೋದು ಅಂದ್ಬಿಟ್ರು. ಯಾವತ್ ನನ್ನ ಮಗಳನ್ನ ಬೀದಿಗೆ ತಳ್ಳಿದ್ರು ಅವತ್ತೇ ಮುಗಿದೋಯ್ತು ಸಂಬಂಧ ಎಲ್ಲ. ನನ್ ಮೇಲೆ ಬೆಂಕಿ ಕಾರ್ತೀರಾ? ಯಾರಿಗಾದ್ರೂ ಹೀಗೆ ಅವಮಾನ ಆಗತ್ತೆ ಅಂದ್ರೆ ನಂಗೆ ಸಹಿಸ್ಕೊಳಕ್ಕೆ ಆಗಲ್ಲ. ಕಳ್ಳ ಕಿತ್ಕೊಂಡ್ ಬರುತ್ತೆ ಗೊತ್ತಾ? ಅದ್ರಲ್ಲೂ ಬಡವ್ರಿಗೆ ಹೀಗೆ ಅನ್ಯಾಯ ಆಗತ್ತೆ ಅಂದ್ರೆ ತಡ್ಕೊಳಕ್ಕೆ ಆಗಲ್ಲ. ಸದ್ಯ ಈ ಹಾನೇಳಿ ಒಬ್ರಾದ್ರೂ ಮನುಷ್ಯರು ಇದಿರಲ್ಲ. ವಿಶ್ವನ್ ಜೊತೆ ಸಾವಿತ್ರಿ ಮದ್ವೆ ಆಗಲ್ಲ ಅಂತ ನಿಮಗ್ ಗೊತ್ತಿರ್ಲಿಲ್ವಾ ಹೇಳಿ? ಮದುವೆನೆ ಸುಟ್ಟೋದ್ಮೇಲೆ ಈಗ ಮಾತು ಬಿಡಿವ. ಏನ್ ಶಾಪ? ಮುಂದಿನ ಎಲೆಕ್ಷನ್ ಅಲ್ಲೂ ಅವರೇ ಗೆದ್ದು ಬರ್ತಾರೆ. ಈ ಸಲ ನೋಡ್ತಾ ಇರಿ, ಸೀತಾಪುರ ಜನನ ರೊಚ್ಚಿಗೆ ಬಡಿಸ್ತೀನಿ. ಏನ್ ಮಾಡ್ತೀವಿ ಮಾಡ್ಕೊಳ್ಳಿ, ನಂಗೆ ಯಾಕಪ್ಪ? ಹೊರಗ್ ನಿಂತಿರೋರ್ನ ಒಳಗಡೆ ಕರೆಯೋದು ನನ್ ಸಂಸ್ಕಾರ. ಕರ್ದೆ ನೀವು ಬರಲ್ತೀರಿ, ನಾನೇನು ಮಾಡಕ್ಕಾಗಲ್ಲ. ನಿಂತಿರಿ, ಸಾವಿತ್ರಿ ಬಂದ್ರು ಬರಬಹುದು, ಕರ್ಕೊಂಡು ಹೊರಡಿ. ಪಾಪನೋ ಪುಣ್ಯನೋ ಮದ್ವೆ ಆಯ್ತು, ಅದೊಂದು ವ್ರತ ಅಂತ ಆಚರಿಸ್ಕೊಂಡಿದ್ದೆ. ಅದನ್ನು ನೀನೇ ಹಾಳು ಮಾಡ್ಬಿಟ್ಟಿಯಲ್ಲಪ್ಪ. ನಿನ್ ಕಣ್ಣಿಗೆ ನಾನು ಕೆಟ್ಟೋನಾದ್ರೂ ಪರವಾಗಿಲ್ಲ ಸಾವಿತ್ರಿ. ಈಗಲಾದ್ರೂ ನನ್ನ ಕರ್ತವ್ಯ ನಾನು ಮಾಡ್ತೀನಿ. ನಡಿ ಸೀತಾಪುರಕ್ಕೆ. ಬರ್ತೀನಿ. ನಾನು ಮಾಡ್ಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ, ಅದನ್ನ ಮಾಡಿ ಬರ್ತೀನಿ.